ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ ಸ್ಕಿನ್ಗೆ ಎಲ್ಲರಿಗೂ ಸ್ವಾಗತ. ನೋಡಿ, ಅಕ್ಷಯ ತೃತೀಯದ ಪ್ರಯುಕ್ತ ಇವತ್ತು ನಾನು ನಿಮಗೆ ಅಕ್ಷಯ ತೃತೀಯ ದಿವಸ ಪೂಜೆ ಮಾಡುವಂಥ ಒಂದು ಲಕ್ಷ್ಮೀ ಕುಬೇರ ಪೂಜೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಈ ನಿಮಗೆ ಕಾಣಿಸ್ತಾ ಇರ್ಬೋದು, ನಾನು ರಂಗೋಲಿಯನ್ನೆಲ್ಲ ಹಾಕಿ ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಮೊದಲು ನಾವು ಪೀಠದ ಸಿದ್ಧತೆ ಮಾಡ್ಕೋಬೇಕು. ನಿಮಗೆ ಇನ್ನೊಂದು ಮಾಹಿತಿ ಕೊಡಬೇಕು. ಮಧ್ಯದಲ್ಲಿ ಕುಬೇರ ಯಂತ್ರ ಬರೆದಿದ್ದೇನೆ, ಎರಡೂ ಬದಿಯಲ್ಲೂ ಕೂಡ ಕುಬೇರ ರಂಗೋಲಿ ಹಾಕಿದ್ದೇನೆ. ಇವೆರಡರಲ್ಲೂ ಕೂಡ ವ್ಯತ್ಯಾಸವಿದೆ. ಯಂತ್ರವನ್ನು ಯಾವಾಗಲೂ ಕೂಡ ನಾವು ಮನೆಯ ಹೊರಭಾಗದಲ್ಲಿ ಬರೆಯಬಾರದು. ಇದನ್ನು ನೀವು ದೇವರ ಮನೆಯಲ್ಲಿ ಅಷ್ಟೇ ಬರೆಯಬೇಕಾಗುತ್ತದೆ. ಹಾಗೆ ಎರಡೂ ಸೈಡಲ್ಲಿ ನಾನು ಏನು ಕುಬೇರ ರಂಗೋಲಿ ಹಾಕಿದ್ದೇನೋ ಅದನ್ನು ನೀವು ತುಳಸಿ ಕಟ್ಟೆಯ ಮುಂದೆನೂ ಕೂಡ ಬರೆಯಬಹುದು. ಇದರಲ್ಲಿ ನಾವು ವ್ಯತ್ಯಾಸವಿರುತ್ತದೆ, ನಾವು ಅರ್ಥ ಮಾಡ್ಕೋಬೇಕಾಗುತ್ತದೆ. ಅದರ ನಂತರದಲ್ಲಿ ಪೀಠದ ಸಿದ್ಧತೆ ಆದ ಮೇಲೆ ನಾವು ಮೊದಲು ನಮ್ಮ ಮನೆಯ ದೇವರಿಗೆ ಪೂಜೆ ಮಾಡಿಕೊಂಡು, ವಸ್ತಿಲ ಪೂಜೆ ಮಾಡಿಕೊಂಡು, ತುಳಸಿ ಪೂಜೆ ಮಾಡಿಕೊಂಡು, ಹಾಗೆ ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು, ಕುಲದೇವರಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ನೀವು ಈ ಒಂದು ಲಕ್ಷ್ಮೀ ಕುಬೇರ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ನಾನು ಬಾಳೆ ಎಲೆಯನ್ನು ಉಪಯೋಗಿಸ್ಕೊಂಡಿದ್ದೇನೆ ಇವತ್ತಿನ ದಿವಸ. ನೀವು ಪ್ಲೇಟನ್ನು ಸಹ ಉಪಯೋಗಿಸ್ಕೋಬೋದು. ಹಿತ್ತಾಳೆ, ತಾಮ್ರ, ಬೆಳ್ಳಿ ಯಾವ ಪ್ಲೇಟನ್ನು ಸಹ ಉಪಯೋಗಿಸ್ಕೋಬೋದು. ಸ್ಟೀಲ್ ಬಳಕೆ ಬೇಡ. ನೋಡಿ, ಅಕ್ಷಯ ತೃತೀಯ ದಿವಸ ಲಕ್ಷ್ಮೀ ಕುಬೇರ ಪೂಜೆ ಮಾಡೋದ್ರಿಂದ ತುಂಬಾ ಒಂದು ಶಕ್ತಿಶಾಲಿ ಒಂದು ನಮಗೆ ಪರಿಹಾರ ಸಿಗ್ತದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇವತ್ತಿನ ದಿವಸ ನಾವು ಏನು ಪೂಜೆ ಮಾಡಿರ್ತೀವೋ ಅದು ಅಕ್ಷಯ ಫಲ ಕೊಡ್ತದೆ ಅನ್ನೋ ನಂಬಿಕೆ. ಹಾಗಾಗಿ ನಾವು ಈ ಅಕ್ಷಯ ತೃತೀಯ ದಿವಸ ಲಕ್ಷ್ಮೀ ಪೂಜೆಯನ್ನು ಮಾಡಲೇಬೇಕಾಗುತ್ತದೆ. ವಿಶೇಷವಾಗಿ ದೀಪಾರಾಧನೆ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಆ ದೀಪಾರಾಧನೆ ಒಳಗೆ ನಾನು ₹5 ಕಾಯಿನು, ಏಲಕ್ಕಿ ಮತ್ತು ಲವಂಗವನ್ನು ಹಾಕಿ ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಹಾಗೆ ನಿಮಗೆ ಕಾಣಿಸ್ತಾ ಇರ್ಬೋದು, ಲಕ್ಷ್ಮಿಯ ಪ್ರಿಯವಾದ ಎಲ್ಲ ವಸ್ತುಗಳನ್ನು ಇಟ್ಟಿದ್ದೇನೆ. ಈಗಾಗಲೇ ಇದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೇನೆ. ಮೊದಲು ಗಣೇಶನ ಪೂಜೆ ಅಂತ ಹೇಳಿದ್ದೆ, ಹಾಗಾಗಿ ಮಧ್ಯದಲ್ಲಿ ನಾನು ಗಣೇಶನ ಇಟ್ಟು ಸುತ್ತಲೂ ನಾನು ಲಕ್ಷ್ಮೀ ಅಮ್ಮನಿಗೆ ಪ್ರಿಯವಾದ ವಸ್ತುಗಳನ್ನು ಇಟ್ಟಿದ್ದೇನೆ. ಕವಡೆ, ಗೋಮತಿ ಚಕ್ರ, ಪ್ರತಿಯೊಂದನ್ನು ಕೂಡ ನಾನು ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ನಿಮಗೆ ಕಾಣಿಸ್ತಾ ಇರ್ಬೋದು, ಕುಬೇರ ಯಂತ್ರವನ್ನು ಇಟ್ಟಿದ್ದೇನೆ. ಇದರಲ್ಲಿ ನಿಮ್ಗೆ ನಾನು ತಿಳಿಸ್ಬೇಕಾಗಿರೋಂಥದ್ದು ಏನಪ್ಪ ಅಂತಂದರೆ, ಪ್ರತಿಯೊಬ್ಬರು ಕೂಡ ಕುಬೇರನ ಮೂರ್ತಿಯನ್ನು ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ, ಮನೆಯಲ್ಲಿ ವಿಗ್ರಹ ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಲಕ್ಷ್ಮೀ ಕುಬೇರ ಯಂತ್ರವನ್ನು ಅಷ್ಟೇ ಇಟ್ಬಿಟ್ಟು ನೀವು ಆ ಒಂದು ಯಂತ್ರವನ್ನು ಚಿತ್ರವನ್ನು ಬರೆದು ನೀವು ಅಷ್ಟು ಪೂಜೆ ಮಾಡಿದರೆ ಅಷ್ಟೇ ಸಾಕು. ಹಾಗಾಗಿ ನಾನು ಎರಡೂ ರೀತಿಯಲ್ಲಿ ತೋರಿಸ್ಬೇಕು ಅಂತ ಹೇಳಿ ನಾನು ಲಕ್ಷ್ಮೀ ಕುಬೇರ ಯಂತ್ರವನ್ನು ಸಹ ಇಟ್ಟಿದ್ದೇನೆ. ಹಾಗೆಯೇ ವಿಗ್ರಹವನ್ನು ಸಹ ಇಡ್ತಾ ಇದ್ದೇನೆ. ನೋಡಿ, ಲಕ್ಷ್ಮೀ ಕುಬೇರ ಒಂದು ವಿಗ್ರಹವನ್ನು ಸಹ ಇಡ್ತಾ ಇದ್ದೇನೆ. ಹಾಗೆ ನಿಮಗೆ ಕಾಣಿಸ್ತಾ ಇರ್ಬೋದು, ಲಕ್ಷ್ಮೀ ಕುಬೇರ ಯಂತ್ರದ ಮುಂದೆ ಒಂದು ಚಿಕ್ಕ ಪ್ಲೇಟಿನಲ್ಲಿ ನಾನು ಅಕ್ಕಿಯನ್ನು ತುಂಬಿಸಿದ್ದೇನೆ. ಅಕ್ಕಿಯ ಮೇಲೆ ಒಂದು ಬೆಳ್ಳಿ ಕಾಯಿನ್, ಹಾಗೆ ಒಂದು 5 ಲವಂಗವನ್ನು ಇಟ್ಟಿದ್ದೇನೆ. ಇದು ಏನಕ್ಕಪ್ಪ ಅಂತಂದರೆ, ನಮಗೆ ನೋಡಿ ವರ್ಷ ಪೂರ್ತಿ ಧಾನ್ಯದ ಕೊರತೆ ಆಗಬಾರ್ದು ಅಂತೇಳಿ ನಾವು ಈ ಒಂದು ಪರಿಹಾರವನ್ನು ಮಾಡ್ಕೋಬೇಕಾಗುತ್ತದೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನಾನು ಮಧ್ಯದಲ್ಲಿ ತುಂಬ ವಿಚಾರಗಳನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ಇನ್ನು ಪ್ರಸಾದ ಅಂತ ಬಂದಾಗ ಅವತ್ತಿನ ದಿವಸ ನೀವು ಲಕ್ಷ್ಮೀ ಕುಬೇರ ಪೂಜೆ ಆಗಿರೋದ್ರಿಂದ ಸಿಹಿ ಸಜ್ಜಿಗೆ ಮಾಡ್ಬೋದು, ಪಾಯಸ ಮಾಡಿ, ಸಬ್ಬಕ್ಕಿ ಪಾಯಸ ಮಾಡಿ, ಎಲ್ಲ ಒಂದು ಹೋಳಿಗೆ ಮಾಡ್ಬೋದು. ಅವತ್ತಿನ ದಿವಸ ಬಸವ ಜಯಂತಿನೂ ಕೂಡ ಆಚರಣೆ ಮಾಡೋದ್ರಿಂದ ತುಂಬ ಮನೆಗಳಲ್ಲಿ ಹೋಳಿಗೆ ಮಾಡ್ತಾರೆ. ಹಾಗೆ ಈಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣಿನ ಸೀಕರಣೆ ಜೊತೆಲಿ ಹೋಳಿಗೆಯನ್ನು ಸಹ ಮಾಡಲಾಗುತ್ತದೆ. ನಿಮ್ಮ ಮನೆಯಲ್ಲಿ ಆ ಒಂದು ಸಮಯದಲ್ಲಿ ನೀವೇನು ಪ್ರಸಾದ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರೋ ಅದೇ ಪ್ರಸಾದವನ್ನು ಮಾಡ್ಬೋದು. ಮಾವಿನಕಾಯಿ ಚಿತ್ರಾನ್ನ ಸಹ ಮಾಡ್ಕೋಬೋದು. ತುಂಬ ವಿಶೇಷವಾದದ್ದು. ಇವಾಗೆಲ್ಲ ಮಾವಿನ ಹಣ್ಣು, ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಪ್ರಸಾದವನ್ನು ಮಾಡಿಕೊಳ್ಳಬಹುದು. ನಾನು ಇದಿಷ್ಟು ಪೂಜೆ ಸಿದ್ಧತೆ ಮಾಡ್ಕೊಂಡಿರೋಂಥದ್ದು. ಹಾಗೆಯೇ ಅಕ್ಷಯ ತೃತೀಯ ಆಗಿರೋದ್ರಿಂದ ಆದಷ್ಟು ಹೂವು ಅಂತ ಬಂದಾಗ ಮಲ್ಲಿಗೆ ಹೂವನ್ನೇ ಹೆಚ್ಚಾಗಿ ನೀವು ಬಳಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ಲಕ್ಷ್ಮೀ ಅಮ್ಮನವ್ರಿಗೂ ಪ್ರಿಯವಾದದ್ದು. ಆಮೇಲೆ ಕುಬೇರನಿಗೂ ಅಷ್ಟೇ ಸುಗಂಧ ಭರಿತವಾದ ವಸ್ತುಗಳು ಅಂತಲೇ ಭಾಳ ಪ್ರಿಯವಾದದ್ದು. ಹಾಗಾಗಿ ಮಲ್ಲಿಗೆ ಹೂವನ್ನು ಇಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಆದಷ್ಟು ಮಲ್ಲಿಗೆ ಹೂವು, ಕೆಂಪು ಹೂವು, ಹಳದಿ ಹೂವು ಇಲ್ಲಿಂದ ಅಲಂಕಾರ ಮಾಡಿ. ಹಾಗೆ ನೋಡಿ, ಯಂತ್ರವನ್ನು ನೀವು ಏನು ಬರೆದಿರ್ತೀರೋ ಯಂತ್ರದ ಮೇಲೆ ನೀವು ಮೊದಲು ಏನು ಮಾಡಬೇಕು ಅಂತಂದರೆ, ಪ್ರತಿ ಒಂದು ನಂಬರ್ನ ಮೇಲೂ ಕೂಡ ನೀವು ಅರಿಶಿಣ ಕುಂಕುಮವನ್ನು ಹಚ್ಬಿಟ್ಟು ಅಕ್ಷತೆನ ಇಟ್ಟು ಒಂದೊಂದು ಕಾಯಿನನ್ನು ಇಡಬೇಕು. ನಾನು ಕುಬೇರ ಕಾಯಿನನ್ನು ಇಟ್ಟಿದ್ದೇನೆ. ನೀವು ಅದ್ರ ಬದಲಿಗೆ ₹5 ಕಾಯಿನನ್ನು ಸಿದ್ಧತೆ ಮಾಡ್ಕೊಳ್ಳಿ. 9 ಕಾಯಿನ್ ಸಿದ್ಧತೆ ಮಾಡಿಕೊಂಡು ಒಂದೊಂದು ನಂಬರ್ ಮೇಲೂ ಕೂಡ ಒಂದೊಂದು ಕಾಯಿನನ್ನು ಇಟ್ಟು, ಕೆಂಪು ಹೂವನ್ನು ಇಟ್ಟು ನೀವೇನು ಮಾಡಬೇಕಂದ್ರೆ ಒಂದೊಂದು ನಂಬರ್ ಹೇಳ್ಕೋಬೇಕಾದ್ರೂ ಕೂಡ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ ನಮಃ ಅಂತೇಳಿ ನೀವು 9 ಬಾರಿನೂ ಹೇಳ್ಕೋಬೇಕು. ಒಂದೊಂದು ಕಾಯಿನ್ ಇಡಬೇಕಾದ್ರೂ ಕೂಡ ಒಂದೊಂದು ಸರಿ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಿಯೇ ನಮಃ ಅಂತ ನೀವು ಹೇಳ್ಕೋಬೇಕಾಗುತ್ತದೆ. ಕೊನೆಯಲ್ಲಿ 11 ಬಾರಿ ಹೇಳ್ಕೊಂಡು ನಂತರದಲ್ಲಿ ನೀವು ಆ ಒಂದು ಹೂವನ್ನು ಇಡಬೇಕಾಗುತ್ತದೆ. ನೀವು ಕಾಣಿಸ್ತಾ ಇರ್ಬೋದು, ಇದು ಕುಬೇರ ಕಾಯಿನ್ ಇದೆ. ಇದರಲ್ಲಿ ನಾನು 3 ರೀತಿಯ ಕಾಯಿನ್ಗಳ ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಒಂದು ನೋಡ್ತಾ ಇರ್ಬೋದು ನೀವು, ಒಂದು ಕಡೆ ಕುಬೇರ ಲಕ್ಷ್ಮಿ ಚಿತ್ರ ಇದೆ, ಮತ್ತೊಂದು ಕಡೆ ನಂಬರ್ಸ್ ಇದೆ. ಇದು ನಿಮಗೆ ನಾನು ಮಿಶೋಲ್ಲಿ ತೆಗೆದುಕೊಂಡಿದ್ದೀನಿ. ಅದ್ರ ಲಿಂಕನ್ನು ಹಾಕಿರ್ತೇನೆ. ನೀವು ಎಲ್ಲಿ ಬೇಕಾದ್ರೂ ತೆಗೆದುಕೋಬೋದು. ಅಂದರೆ ಏನಪ್ಪ ಅಂದರೆ ಫ್ಲಿಪ್ಕಾರ್ಟಲ್ಲೂ ತೆಗೆದುಕೋಬೋದು, ಅಮೆಝಾನಲ್ಲೂ ತೆಗೆದುಕೋಬೋದು, ಎಲ್ಲ ಕಡೆನೂ ಸಿಗುತ್ತೆ, ನೀವು ತೆಗೆದುಕೋಬೋದು. ನಾನು ಎಲ್ಲ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಚನೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಈ ಒಂದು ಕಾಯಿನನ್ನು ಸಿದ್ಧತೆ ಮಾಡಿಟ್ಕೊಂಡಿದ್ದೇನೆ. ನೋಡಿ, ಇದಿಷ್ಟು ನಾನು ಪೂಜೆ ಸಿದ್ಧತೆಗಳು. ವಿಶೇಷವಾಗಿ ದೀಪಾರಾಧನೆ ಸಿದ್ಧತೆ ಮಾಡಿದ್ದೇನೆ. ಇದಕ್ಕೆ ನೀವು ತುಪ್ಪವನ್ನೇ ಬಳಸಬೇಕು. ಯಾಕಂತಂದರೆ ಲಕ್ಷ್ಮೀ ಕುಬೇರ ಪೂಜೆ ಅಲ್ವಾ, ಹಾಗಾಗಿ ಆದಷ್ಟು ತುಪ್ಪವನ್ನು ಬಳಕೆ ಮಾಡಿ ಪ್ರಸಾದವನ್ನು ಇಡಿ. ಇದಿಷ್ಟು ತುಂಬ ಸರಳವಾಗಿ ಪೂಜೆ ಮಾಡ್ಕೊಳ್ಳೋಂಥದ್ದು. ವಿಶೇಷವಾಗಿ ನೀವು ಕಳಸವನ್ನೆಲ್ಲ ಇಟ್ಟು ಎಲ್ಲ ಪೂಜೆ
ಪೂಜೆ ಮಾಡ್ಕೋಬೇಕು ಆ ಥರ ಏನಿಲ್ಲ. ನೀವು ಮನೇಲಿ ಯಾವ ರೀತಿ ಪೂಜೆ ಮಾಡ್ಕೊಳ್ತೀರೋ ಅದೇ ರೀತಿಯೇ ಮಾಡಿ. ವಿಶೇಷವಾಗಿ ಲಕ್ಷ್ಮೀ ಕುಬೇರ ಒಂದು ಪೂಜೆ ಒಂದು ಹೆಚ್ಚಿನ ಮಟ್ಟದಲ್ಲಿ ನೀವು ಮಾಡಿಕೊಂಡ್ರೆ ನಿಮಗೆ ತುಂಬಾ ಒಳ್ಳೆಯದು. ಅವತ್ತಿನ ದಿವಸ ನೀವು ಏನಪ್ಪ ಅಂತಂದರೆ ಲಕ್ಷ್ಮೀ ಕುಬೇರ ಪೂಜೆ ಅಷ್ಟೇ ಅಲ್ಲದೇ ಅನ್ನಪೂರ್ಣೇಶ್ವರಿಯ ಒಂದು ಅರ್ಚನೆಯನ್ನು ಕೂಡ ಮಾಡ್ಕೋಬೇಕಾಗುತ್ತದೆ, ಅಥವಾ ಒಂದು ಅಷ್ಟೋತ್ತರನಾದ್ರೂ ಹೇಳ್ಕೊಂಡ್ರೆ ಒಳ್ಳೆಯದು. ಯಾಕಂತಂದರೆ ನಮಗೆ ವರ್ಷ ಪೂರ್ತಿ ಧಾನ್ಯದ ಕೊರತೆ ಆಗಬಾರ್ದು. ಹಾಗಾಗಿ ನಾವು ಅನ್ನಪೂರ್ಣೇಶ್ವರಿಯ ಒಂದು ಅರ್ಚನೆಯನ್ನು ಕೂಡ ಮಾಡ್ಕೋಬೇಕಾಗುತ್ತದೆ. ಹಾಗೆಯೇ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಅವತ್ತಿನ ದಿವಸ ಸಂಜೆನಾದ್ರೂ ಸರಿಯೇ ಕನಕದಾರ ಸ್ತೋತ್ರ ಹೇಳ್ಕೊಳ್ಳೋದು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗಬೇಡಿ. ಕನಕದಾರ ಸ್ತೋತ್ರ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಇಷ್ಟನ್ನು ನೀವು ಅವತ್ತಿನ ದಿವಸ ಹೇಳ್ಕೊಂಡ್ರೆ ನಿಮಗೆ ತುಂಬಾ ಒಂದು ವಿಶೇಷ ಫಲ ಸಿಗ್ತಾ ಹೋಗುತ್ತದೆ. ಅದರಲ್ಲೂ ಕನಕದಾರ ಸ್ತೋತ್ರ ಹೇಳ್ಕೊಳ್ಳೋದು ಮಾತ್ರ ಬಿಡಲೇಬೇಡಿ. ಕನಕದಾರ ಸ್ತೋತ್ರ ಮತ್ತು ಶ್ರೀ ಸೂಕ್ತ ಇದು ತುಂಬಾ ಒಳ್ಳೆಯದು. ಹಾಗಾಗಿ ನೋಡಿ, ನಾವು ಮೊದಲು ಲಕ್ಷ್ಮೀ ಅಷ್ಟೋತ್ರ ಹೇಳ್ಕೊಳ್ತಾ ಇದ್ದೇನೆ. ಹಾಗೇನೆ ಅದ್ರ ಜೊತೆಲಿ ಓಂ ಶ್ರೀ ಮಹಾಲಕ್ಷ್ಮಿಯ ನಮಃ, ಓಂ ಶ್ರೀ ಮಹಾಲಕ್ಷ್ಮಿಯ ನಮಃ ಅಂತೇಳಿ 108 ಬಾರಿ ಹೇಳ್ಕೊಂಡು ಅರ್ಚನೆನೂ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದು. ಲಕ್ಷ್ಮೀ ಅಮ್ಮನವರ ಅರ್ಚನೆ ಆದ ನಂತರದಲ್ಲಿ ಕುಬೇರನ ಅರ್ಚನೆ ಮಾಡಲೇಬೇಕು. ಕುಬೇರನ ಅರ್ಚನೆ ಮಾಡಬೇಕಾದ್ರೆ ಮಾತ್ರ ಸ್ವಲ್ಪ ವಿಶೇಷ. ಯಾಕೆ ಅಂತಂದರೆ ಒಂದೊಂದು ನೀವು ಕಾಯಿನನ್ನು ಇಡಬೇಕಾದ್ರೂ ಕೂಡ ಕುಬೇರನಿಗೆ ತೋರಿಸಿ ಅದು ಒಂದು ಸೌಂಡ್ ಬರಬೇಕು. ಒಂಥರ ಚಳ್ಳ ಅಂತ ಸೌಂಡ್ ಬರುತ್ತಲ್ಲ, ನಾವು ಒಂದು ಕಾಯಿನ ಕೆಳಗೆ ಬಿದ್ದಾಗ ಆ ರೀತಿಯಾಗಿ ಸೌಂಡ್ ಬರಬೇಕು. ನೀವು ಬಾಯಲ್ಲಿ ಏನು ಮಂತ್ರ ಹೇಳ್ಕೊಳ್ತಿರ್ತೀರ ಅದು ಸ್ವಲ್ಪ ನಿಧಾನ ಆಗಲಿ ವಾಯ್ಸು, ಆದರೆ ಆ ಕಾಯಿನಿಂದು ನಾಣ್ಯದ ಸೌಂಡ್ ಏನಿರುತ್ತೋ ಅದು ಜೋರಾಗೆ ಬರಬೇಕು. ಅದು ಕುಬೇರನಿಗೆ ಆ ಒಂದು ನಾಣ್ಯದ ಸೌಂಡ್ ಅಂದರೆ ತುಂಬ ಪ್ರಿಯವಾದದ್ದಂತೆ. ಹಾಗಾಗಿ ಆದಷ್ಟು ಸೌಂಡ್ ಬರೋ ರೀತಿಯಲ್ಲಿ ನೀವು ಆ ಒಂದು ಕಾಯಿನನ್ನು ಇಟ್ಟು ನೀವು ಅಷ್ಟೋತ್ತರ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಹೀಗೆ ಲಕ್ಷ್ಮೀ ಕುಬೇರ ಅಷ್ಟೋತ್ತರ ಆದ ನಂತರದಲ್ಲಿ ಕೊನೆಯಲ್ಲಿ ಅನ್ನಪೂರ್ಣೇಶ್ವರಿ ಅಷ್ಟೋತ್ತರವನ್ನು ಕೂಡ ಹೇಳ್ಕೊಳ್ಳಿ. ನಿಮಗೆ ಕಾಣಿಸ್ತಿರ್ಬೋದು, ಒಂದು ತಟ್ಟೆಯಲ್ಲಿ ನಾನು ಅಕ್ಕಿ ಆಮೇಲೆ ಲವಂಗ, ಒಂದು ಬೆಳ್ಳಿ ಕಾಯಿನ್ ಇಟ್ಟಿದ್ದೇನೆ. ಬೆಳ್ಳಿ ಕಾಯಿನ್ ಇಲ್ಲ ಅಂತಂದರೆ ಒಂದು 5 ರೂಪೀಸ್ ಕಾಯಿನನ್ನು ಸಹ ನೀವು ಇಡ್ಬೋದು. ನೋಡಿ, ಕುಬೇರನ ಅಷ್ಟೋತ್ತರ ಆದ ಮೇಲೆ ಅನ್ನಪೂರ್ಣೇಶ್ವರಿಯ ಒಂದು ಅಷ್ಟೋತ್ತರನೂ ಕೂಡ ಹೇಳ್ಕೊಂಡು ನಂತರದಲ್ಲಿ ನೀವು ದೀಪ, ನೀವೇನು ಸಿದ್ಧತೆ ಮಾಡ್ಕೊಂಡಿರ್ತೀರ ತುಪ್ಪದ ದೀಪ, ಆ ಒಂದು ದೀಪವನ್ನು ಹಚ್ಚಬೇಕಾಗುತ್ತದೆ. ಈಗಾಗಲೇ ಹೇಳಿದಾಗೆ ದೀಪದ ಒಳಗೆ ನಾನು ಒಂದು 5 ರೂಪಾಯಿ ಕಾಯಿನ್ ಹಾಕಿದ್ದೇನೆ, ಒಂದೊಂದು ಯಾಲಕ್ಕಿ ಹಾಕಿದ್ದೇನೆ, 2 ಲವಂಗ ಹಾಕಿದ್ದೇನೆ. ಇದು ಏನಕ್ಕಪ್ಪ ಅಂತಂದರೆ ಲಕ್ಷ್ಮಿ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ, ನಮಗೆ ಹಣದ ಹರಿವು ಹೆಚ್ಚು ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಈ ಒಂದು ವಿಶೇಷವಾಗಿ ನಾವು ಈ ದೀಪಾರಾಧನೆ ಮಾಡಬೇಕಾಗುತ್ತದೆ. ಈ ರೀತಿಯಾಗಿ ನೀವು ದೀಪಾರಾಧನೆ ಮಾಡ್ಕೊಳ್ಳಿ. ಸಮಯವಿದ್ದಲ್ಲಿ ಖಂಡಿತ ನಾನು ಸಪ್ರೇಟಾಗಿ ಒಂದು ದೀಪಾರಾಧನೆ ಬಗ್ಗೆಯೂ ಕೂಡ ನಾನು ಮಾಹಿತಿ ಕೊಡ್ತೇನೆ. ಸಮಯ ತುಂಬ ಕಾಲಾವಕಾಶ ತುಂಬ ಕಡಿಮೆ ಇದೆ, ಬಂದೇ ಬಿಡ್ತು. ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ನಾನು ನಿಮಗೆ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಅಕ್ಷಯ ತೃತೀಯದಲ್ಲಿ ನೋಡಿ, ಆ ಒಂದು ದೀಪಾರಾಧನೆ ಎಲ್ಲ ಆದ ನಂತರದಲ್ಲಿ ನೀವು ಒಂದು ಕಾಯಿಯನ್ನು ಒಡೆದು ಮಂಗಳಾರತಿ ಮಾಡಬೇಕಾಗುತ್ತದೆ. ನಾನು ಪಕ್ಕದಲ್ಲಿ ಹಸಿರು ಕುಂಕುಮವನ್ನು ಸಹ ಇಟ್ಟಿದ್ದೇನೆ. ಅದರ ಜೊತೆಯಲ್ಲಿ ನಾನು ಒಂದು ಗೋಮತಿ ಚಕ್ರದ ಗಿಡವನ್ನು ಸಹ ಇಟ್ಟಿದ್ದೇನೆ. ಇದ್ರ ಬಗ್ಗೆ ನಾನು ಈಗಾಗಲೇ ಒಂದು 2 ವರ್ಷ ಆಯಿತು ಅನಿಸುತ್ತೆ ಆ ಒಂದು ಗಿಡದ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ದೇನೆ. ಅದನ್ನು ಮನೇಲಿ ಇಡೋದ್ರಿಂದ ಯಾವ ರೀತಿ ಒಳ್ಳೆಯದಾಗುತ್ತೆ ಅಂತೇಳಿ. ಹಾಗಾಗಿ ಅಕ್ಷಯ ತೃತೀಯ ಇರೋದ್ರಿಂದ ಆ ಒಂದು ಗಿಡವನ್ನು ಸಹ ಇಟ್ಟಿದ್ದೇನೆ. ತುಂಬಾ ಒಳ್ಳೆಯದು ಅದನ್ನು ವಾಸ್ತು ಪ್ರಕಾರ ಮನೇಲಿ ಇಡೋದ್ರಿಂದ. ನೋಡಿ, ಮೊದಲು ನಾವು ಮಂಗಳಾರತಿಯನ್ನು ಮಾಡಿ, ಕಾಯನ್ನು ಹೊಡೆದು ಮಂಗಳಾರತಿ ಮಾಡಿ ನಂತರದಲ್ಲಿ ನಾವು ತೀರ್ಥವನ್ನು ಪ್ರೋಕ್ಷಣೆ ಮಾಡಬೇಕು. ತೀರ್ಥ ಪ್ರೋಕ್ಷಣೆ ಮಾಡೋದ್ರಿಂದ ನಾವೇನು ಪೂಜೆಯನ್ನು ಮಾಡಿರ್ತೀವೋ ಅದರ ಜೊತೆಯಲ್ಲಿ ಒಂದು ಪ್ರಸಾದವನ್ನೆಲ್ಲ ಇಟ್ಟು ಪೂಜೆ ಮಾಡಿರ್ತೀವೋ ಅದೆಲ್ಲವೂ ಕೂಡ ದೇವರಿಗೆ ಸೇರಿದೆ ಅಂತ ಅರ್ಥ ಬರ್ತದೆ. ಮತ್ತೊಂದು ಬಹುಮುಖ್ಯವಾಗಿ ನೀವು ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಪೂಜೆ ಎಲ್ಲ ಆದ ನಂತರದಲ್ಲಿ ದೇವರಿಗೆ ನಮಸ್ಕಾರ ಮಾಡಬೇಕಾದ್ರೆ ನೀವು ಒಂದು ಕೇಳ್ಕೋಬೇಕು, ಗೊತ್ತಿಲ್ಲದು ನಾನು ಮಂತ್ರ ಹೇಳ್ಕೋಬೇಕಾದ್ರೆ ಆಗಿರ್ಬೋದು, ಪೂಜೆ ವಿಧಾನದಲ್ಲಾಗಿರ್ಬೋದು, ಏನೋ ನನ್ನಿಂದ ದೋಷಗಳಾಗಿದ್ದರೆ, ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸು ಅಂತ ಹೇಳಿ ಅಮ್ಮನವ್ರ ಹತ್ರ ಎಲ್ಲ ಕೇಳಿಕೊಂಡು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಪ್ರಸಾದ ಸೇವನೆ ಮಾಡಬೇಕಾಗುತ್ತದೆ. ಹಾಗೆಯೇ ಪರಿಹಾರ ಅಂತ ತಿಳಿಸಿದ್ದೆ ನಿಮಗೆ, ಅಕ್ಕಿ ಮತ್ತು ಲವಂಗ ಒಂದು ಕಾಯಿನನ್ನು ಇಟ್ಟಿರೋದು. ಅದನ್ನು ನೀವೇನು ಮಾಡಬೇಕು ಅಂದರೆ, ಪೂಜೆ ಎಲ್ಲ ಆದ ನಂತರದಲ್ಲಿ ಅಕ್ಷಯ ಪಾತ್ರೆ ಮಾಡ್ತಿರಲ್ಲ ಅದು ಬೇರೆ ಆಗಿರ್ತದೆ, ಇದು ಬೇರೆ. ಇದನ್ನು ನೀವೇನು ಮಾಡಬೇಕು ಅಂತಂದರೆ ಒಂದು ಪೋಟ್ಲಿ ಮಾಡೋದಕ್ಕೆ ಹೇಳಿದ್ದೆ ನಾನು. ಲಾಸ್ಟ್ ಪರಿಹಾರವನ್ನು ತಿಳಿಸಿದ್ದೆ 11 ಕವಡೆಗಳು ಇಡೋ ರೀತಿಯಲ್ಲಿ. ಅದೇ ರೀತಿ ಇದು ಒಂದು ಚಿಕ್ಕದಾದ ಒಂದು, ಇದನ್ನು ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ, ಒಂದು ಬಿಳಿ ಬಟ್ಟೆನ ತೆಗೆದುಕೊಳ್ಳಿ, ಕೆಂಪು ಹಳದಿ ಯಾವುದಾದ್ರೂ ತೆಗೆದುಕೊಳ್ಳಿ. ಅದರ ನೀವೇನು ಮಾಡಬೇಕಂದ್ರೆ ಒಂದು ಅರ್ಧ ಸ್ಪೂನಷ್ಟು ಅಕ್ಕಿ ತೆಗೆದುಕೊಳ್ಳಿ. ಅದರಿಂದ ಅಕ್ಕಿಯನ್ನು ತೆಗೆದುಕೊಂಡು ಒಂದು 2-3 ಲವಂಗವನ್ನು ಆ ಒಂದು ಬಟ್ಟೆ ಒಳಗೆ ಇಟ್ಟು ನಮಸ್ಕಾರ ಮಾಡಿಕೊಂಡು ಅದನ್ನು ಗಂಟು ಕಟ್ಟಿ ನೀವು ನಿಮ್ಮ ಅಕ್ಕಿ ಡಬ್ಬಿ ಏನು ಇಟ್ಟಿರ್ತೀರೋ ಅಕ್ಕಿ ಡಬ್ಬಿ ಅಥವಾ ಒಂದು ಏನು ಕವರ್ ಇರುತ್ತೋ ಅದರೊಳಗೆ ಹಾಕಿಟ್ಬಿಡಿ. ಖಂಡಿತ ನಿಮ್ಮ ಮನೆಗೆ ವರ್ಷ ಪೂರ್ತಿ ಅಕ್ಕಿಯ ಒಂದು ಕೊರತೆನೇ ಆಗೋದಿಲ್ಲ. ನೀವು ಯಾವುದರ ಒಂದು ರೂಪದಲ್ಲಿ ನಿಮ್ಮ ಮನೆಗೆ ಬಂದು ಸೇರ್ತಾನೆ ಇರುತ್ತೆ. ಇದು ತುಂಬಾ ಒಳ್ಳೆಯ ಪರಿಹಾರ, ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ನಿಮಗೆ ಅಕ್ಷಯ ತೃತೀಯ ಪ್ರಯುಕ್ತ ಲಕ್ಷ್ಮೀ ಕುಬೇರ ಪೂಜೆ ವಿಧಾನ ತಿಳಿಸ್ಕೊಟ್ಟಿದ್ದೆ. ಅದು ಹೇಗಿತ್ತು ಅಂತೇಳಿ ನನಗೊಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂಜೆ ಎಲ್ಲ ಆದ ಮೇಲೆ ಆ ಕುಬೇರನ ಒಂದು ರಂಗೋಲಿ ಮೇಲೆ ಇಟ್ಟಿರುವಂಥ ಕಾಯಿನನ್ನು ತೆಗೆದು ನಿಮ್ಮ ಒಂದು ಜ್ಯುವೆಲರಿ ಬಾಕ್ಸ್ನಲ್ಲಿ ಇಡಬೇಕಾಗುತ್ತದೆ. ಇದನ್ನು ನೀವು ಭಾನುವಾರವೇ ಪೂಜೆ ಮಾಡಬೇಕಾಗುತ್ತದೆ, ಸೋಮವಾರ ವಿಸರ್ಜನೆ ಮಾಡಬೇಕಾಗುತ್ತದೆ.